ಎಸ್ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಡೈಸ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಡೈಸ್ಗೆ ಸಂಬಂಧಪಟ್ಟಂತೆ ಒಂದು 5-6 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ. ಅದು ಸರಳವಾಗಿದ್ದಂಥ ಪ್ರಶ್ನೆಗಳು. ಈಗ ಎರಡನೇ ರೀತಿಯಂಥ ಹಂತಗಳು ಅಥವಾ ಓಪನ್ ಡೈಸ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ. ನಾನು ಹೇಳ್ದಂಗೆ ಇದಕ್ಕೆ ಅಂತ ವಿಶೇಷವಾಗಿ ಪ್ರತ್ಯೇಕವಾಗಿ ಯಾವುದೇ ರೀತಿಯಾದಂಥ PDF PPT ಮಾಡ್ಕೊಂಡು ಬರೋದಿಲ್ಲ. ಸೊ ಬದಲಿಗೆ ಏನು ನಮ್ಮ KPSC ಯಾವ್ಯಾವ ವೆಬ್ಸೈಟಿಂದ ಪ್ರಶ್ನೆಗಳನ್ನ ಕಾಪಿ ಮಾಡಿ ಹಾಕ್ತಾಯಿದ್ರೋ ಆ ವೆಬ್ಸೈಟ್ಗಳಿಂದ ನೇರವಾಗಿ ಅಲ್ಲಿನ ಪ್ರಶ್ನೆಗಳನ್ನ ತೆಗೆದು ಸಾಲ್ವ್ ಮಾಡೋಣ ಅಂತೇಳಿ ಸೊ ಒಂದು ವಿನೂತನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಆ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ಈಗ ಇವತ್ತಿರುವಂಥ ಮೊದಲನೇ ಪ್ರಶ್ನೆ ಈ ವೆಬ್ಸೈಟಲ್ಲಿ ಏನಿದೆಯಪ್ಪ ಅಂತಂದ್ರೆ, ವೆನ್ ದ ಗಿವನ್ ಫಿಗರ್ ಇಸ್ ಫೋಲ್ಡೆಡ್ ಟು ಫಾರ್ಮ್ ಎ ಕ್ಯೂಬ್ ದೆನ್ ವಿಚ್ ಫೇಸ್ ಈಸ್ ಆಪೋಸಿಟ್ ದ ಫೇಸ್ ವಿತ್ ಟು. ಈ ಕೆಳಗೆ ಕೊಟ್ಟಿರುವಂತಹ ಚಿತ್ರವನ್ನ ಒಂದು ಘನಾಕೃತಿಯಲ್ಲಿ ಘನಾಕೃತಿಗೆ ಮಡಿಚಿದಾಗ ಎರಡೂ ಬರುವಂತಹ ಮುಖಕ್ಕೆ ವಿರುದ್ಧ ಮುಖದ ಮೇಲೆ ಯಾವ ಸಂಖ್ಯೆಯನ್ನ ಮುದ್ರಿಸಿರುತ್ತದೆ ಅಂತ ಕೇಳಿದರೆ, ರೈಟ್. ಅದಕ್ಕೆ ತಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಬಹಳ ಸಿಂಪಲ್ಲು ಮತ್ತೆ ಸರಳ. ಇಲ್ಲಿ ತಾವು ನೆನಪಲ್ಲಿ ಇಟ್ಕೊಂಡಿರಿ. ಎಸ್, ಇಲ್ಲಿ ಈ ಥರದ ಒಂದು ಡಯಾಗ್ರಾಮ್ ಬಂದಾಗ ಭಾಳ ಸಿಂಪಲ್. ಇದನ್ನು ಮಡಿಸಿದಾಗ 6 ಮತ್ತು 3 ಆಪೋಸಿಟ್ ಆಗಿರುತ್ತದೆ, 4 ಮತ್ತು 5 ಆಪೋಸಿಟ್ ಆಗಿರುತ್ತದೆ, 1 ಮತ್ತು 2 ಆಪೋಸಿಟ್ ಆಗಿರುತ್ತದೆ. ಈ ರೀತಿಯಾದಂಥ ಒಂದು ದಾಳವನ್ನು ಮಡಿಸಿದಾಗ ಅವು ಪರಸ್ಪರ ಆಪೋಸಿಟ್ ಆಗಿರುತ್ತದೆ. 6 ಮತ್ತು 3 ರೈಟ್. ಸೊ 2 ಮಡಿಸಿದಾಗ ಸೊ 4 ಮತ್ತು 5 ಆಪೋಸಿಟ್ ಆಗಿರುತ್ತೆ, 1ಕ್ಕೆ 2 ಆಪೋಸಿಟ್ ಆಗಿರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇದು ಇಷ್ಟೇ, ಭಾಳ ಸಿಂಪಲ್ ಅಂಡ್ ಭಾಳ ಸರಳ ಕೂಡ ಆಗಿರುತ್ತೆ ಇದು ತಾವು ಸ್ನೇಹಿತರೆ, ರೈಟ್. ಸೊ ಹಾಗಾದ್ರೆ ನಾವು ನೋಡ್ತಾ ಹೋಗೋದಾದ್ರೆ ನನ್ನ ಪ್ರಶ್ನೆ 2ಕ್ಕೆ ಆಪೋಸಿಟ್ ಯಾವುದಿದೆ ಅಂತಂದ್ರೆ 1 ಇದೆ. ಕೊಟ್ಟಿರುವಂತಹ ಉತ್ತರ ಇಲ್ಲಿ ಸರಿ ಇದೆ. 1 ಕೊಟ್ಟಿರುವಂತಹ ಉತ್ತರ ಇದು ಸರಿಯಾಗಿದೆ ಎನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ, ರೈಟ್. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲೊಂದು ಕೇಳ್ತಾ ಇದ್ದಾರೆ, ಈ ಕೆಳಗೆ ಕೊಟ್ಟಿರುವಂತಹ ಚಿತ್ರವನ್ನ ಮಡಿಚಿ ಅದನ್ನು ಘನಾಕೃತಿಯನ್ನಾಗಿ ಮಾಡಿದಾಗ ನಮಗೆ ಯಾವ ದಾಳವು ಸಿಗಬಹುದು ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಯಾವ ದಾಳವು ಸಿಗಬಹುದು ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತಾ ಇದ್ದಾರೆ. ಹಾಗಾದ್ರೆ ನಾವೇನು ಮಾಡಬೇಕು ಅನ್ನುವಂಥದ್ದನ್ನ, ಇದನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನುವಂಥದ್ದು ನೋಡ್ತಾ ಹೋಗೋಣ, ರೈಟ್. ಸೊ ತಮಗೆಲ್ಲ ನೆನಪಲ್ಲಿ ಇಟ್ಕೊಂಡಿರಬೇಕು, ರೈಟ್. ಈ ಥರದ ಚಿತ್ರ ಬಂದಾಗ ನೋಡಿ, ಇದೆರಡು ಆಪೋಸಿಟ್ ಇರುತ್ತೆ, ತಾವು ನೆನಪಲ್ಲಿ ಇಟ್ಕೊಂಡಿರಿ. ಆಮೇಲೆ ಇದು ಆಪೋಸಿಟ್ ಇರುತ್ತೆ ಮತ್ತು ಇದು ಆಪೋಸಿಟ್ ಇರುತ್ತೆ, ರೈಟ್. ಸೊ ಈ ಎರಡು ಆಪೋಸಿಟ್ ಇರ್ತವೆ, ಈ ಎರಡು ಆಪೋಸಿಟ್ ಇರ್ತವೆ, ಈ ಎರಡು ಆಪೋಸಿಟ್ ಇರ್ತವೆ. ಅದನ್ನ ನೆನಪಲ್ಲಿ ಇಟ್ಕೋಬೇಕು. ಆಮೇಲೆ ಎರಡು ಆಪೋಸಿಟ್ ಮುಖಗಳು ಒಂದೇ ದಾಳದ ಮೇಲೆ ಆಯ್ತಾ ಒಂದು ಚಿತ್ರದಲ್ಲಿ ಬರೋದಿಲ್ಲ ಅನ್ನುವಂಥದ್ದು ತಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ, ರೈಟ್. ಸೊ ಈ ಟ್ರಿಕ್ಸ್ ಅನ್ನು ನೆನಪಲ್ಲಿ ಇಟ್ಕೊಂಡು ನೋಡಿದಾಗ ಈ 4ರಲ್ಲಿ ಯಾವ್ದು ಬರ್ಬೋದು ಅಂತ ನೋಡ್ತಾ ಹೋಗೋಣ. ವಿಲ್ ಸಿ ಇಸ್ ಇಟ್ ಪಾಸಿಬಲ್, ಎ ಇಂದ ಬರಕ್ ಸಾಧ್ಯನಾ ಅಂತ ನೋಡ್ತಾ ಹೋದಾಗ ತಾವು ನೆನಪಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಇಲ್ಲಿ ಎಂಟಿ ಸ್ಪೇಸ್ ಇದೆ, 1 ಎಂಟಿ ಸ್ಪೇಸ್ ಇದೆ, 2 ಎಂಟಿ ಸ್ಪೇಸ್ ಇದೆ, 3 ಎಂಟಿ ಸ್ಪೇಸ್ ಇದೆ, ರೈಟ್. ಸರ್ ಈ ಎಂಟಿ ಸ್ಪೇಸು, ಈ ಎಂಟಿ ಸ್ಪೇಸು, ಈ ಎಂಟಿ ಸ್ಪೇಸು ಆಪೋಸಿಟ್ಟು, ಆಯಿತಾ. ಸೊ ಬಟ್ ನನಗೆ ಇಲ್ಲ, ವೈ ನಾಟ್, ಇದು ಎಂಟಿ ಸ್ಪೇಸು, ಇದು ಎಂಟಿ ಸ್ಪೇಸು, ಈ 3 ಆಗಿದ್ರೆ ಇದು ಬರುತ್ತೆ, ಎ ಬರುತ್ತೆ. ಯಾವಾಗ ಇಲ್ಲಿರೋ 2 ಎಂಟಿ ಸ್ಪೇಸು ಇವೆರಡು ಅಂತ ಅನ್ಕೊಂಡಾಗ ಬರೋದಿಲ್ಲ, ಯಾಕಂದರೆ ಆಪೋಸಿಟ್ ಫೇಸಸ್ನ ಪ್ರಿಂಟ್ ಮಾಡೋಕ್ಕೆ ಬರಲ್ಲ. ಬಟ್ ಈ 2 ಅಂತ ಅನ್ಕೊಂಡ್ರೆ ಬರುತ್ತೆ, ಹಾಗಾಗಿ ಇದು ಬರುವಂಥ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟ್ ಬಂದು ನೋಡೋದಾದರೆ ಇಲ್ಲಿ ಬಂದಾಗ ಬಿ ಅನ್ನುವಂಥ ವಿಚಾರಕ್ಕೆ ಬಂದಾಗ ತಾವು ನೆನಪಲ್ಲಿ ಇಟ್ಕೊಂಡ್ರಿ, ಒಂದು ಏನಾಗ್ಬೋದು ಇಲ್ಲಿ ಅನ್ನುವಂಥ ನಾವು ನೋಡ್ತಾ ಹೋಗೋಣ. ಒಂದು ಪ್ಲಸ್ ಇದೆ, ಆಯಿತಾ, 2 ಎಂಟಿ ಸ್ಪೇಸ್ ಇದೆ, ರೈಟ್. ನೋಡಿ ಈ ಕಡೆ ಈ ಪ್ಲಸ್ಗೆ ಒಂದು ಎಂಟಿ ಸ್ಪೇಸ್ ಇದಿದೆ, ಪ್ಲಸ್ಗೆ ಒಂದು ಎಂಟಿ ಸ್ಪೇಸ್ ಇದೆ, ರೈಟ್. ಸೊ ಆಬ್ವಿಯಸ್ಲಿ ನಾನು ಈ ಎಂಟಿ ಸ್ಪೇಸ್ ಅಂತ ಅಂದ್ಕೊಂಡ್ರೆ ಇದು ಬರೋದಿಲ್ಲ. ಪ್ಲಸ್ಸು ಒಂದು ಎಂಟಿ ಸ್ಪೇಸು ನೆನಪಲ್ಲಿ ಇಟ್ಕೊಂಡ್ರೆ ಬರೋದಿಲ್ಲ. ಇಲ್ಲ ಸರ್, ಆಯಿತಾ, ಈ ಎಂಟಿ ಸ್ಪೇಸ್ ಅಲ್ಲ ಅದು, ಇದು ಅಂತ ಅಂದ್ಕೊಂಡ್ರೆ ಆಯಿತು, ಇದು ಬರುತ್ತೆ. ಬಟ್ ಇಲ್ಲಿ ಇನ್ನೂ ಒಂದು ಎಂಟಿ ಸ್ಪೇಸ್ ಇದೆ, ಇಲ್ಲಿ 2 ಎಂಟಿ ಸ್ಪೇಸ್ ಆಪೋಸಿಟ್ಟು, ತಾವು ನೆನಪಲ್ಲಿ ಇಟ್ಕೊಂಡ್ರಿ, 2 ಎಂಟಿ ಸ್ಪೇಸ್ ಆಪೋಸಿಟ್ಟು, ಇವೆರಡು ಅಂತ ಅಂದ್ಕೊಂಡ್ರೆ ಇದು ಬರಲ್ಲ. ಇಲ್ಲ ಸರ್, ಇದು ಎಂಟಿ ಸ್ಪೇಸ್ ಇದು ಅಂತ ಅಂದ್ಕೊಂಡಾಗ ಆಬ್ವಿಯಸ್ಲಿ ಇದು ಬರಲ್ಲ, ರೈಟ್. ಸೊ ಇಲ್ಲ, ಇದೊಂದು ಎಂಟಿ ಸ್ಪೇಸು, ಇದೊಂದು ಎಂಟಿ ಸ್ಪೇಸ್ ಅಂತ ಅಂದ್ಕೊಂಡಾಗಲೂ ಕೂಡ ಇದು ಬರೋದಿಲ್ಲ, ಹಾಗಾಗಿ ಬಿ ಬರೋದಿಲ್ಲ. ಸೊ ಎ ಬರುತ್ತೆ, ಬಿ ಬರಲ್ಲ. ಮತ್ತು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಹೇಳ್ತಾ ಹೋದ್ವಿ, ನೋಡಿ ಇದಕ್ಕೆ ಇದು ಆಪೋಸಿಟ್ ಇರುತ್ತೆ, ಸೊ ಹಾಗಾಗಿ ಅದು ಒಂದೇ ಇರೋದು, ತೊಂದರೆ ಇಲ್ಲ. ಇಲ್ಲಿ 2 ಎಂಟಿ ಸ್ಪೇಸ್ ಇದೆ,
ಸರ್ ಒಂದು ಎಂಟಿ ಸ್ಪೇಸ್ ಇದಂತ ಅನ್ಕೊಳ್ಳೋಣ, ಒಂದು ಎಂಟಿ ಸ್ಪೇಸ್ ಇದಂತ ಅನ್ಕೊಳ್ಳೋಣ. ಇಲ್ಲ ಸರ್, ಒಂದು ಎಂಟಿ ಸ್ಪೇಸ್ ಇದು, ಒಂದು ಎಂಟಿ ಸ್ಪೇಸ್ ಇದಂತ ಅನ್ಕೊಂಡು ನಡೆಯುತ್ತೆ. ರೈಟ್. ಸೊ ಈ ಒಂದು ಎಂಟಿ ಸ್ಪೇಸ್, ಈ ಒಂದು ಎಂಟಿ ಸ್ಪೇಸ್ ಅಂತ ಅನ್ಕೊಂಡ್ರೆ ಮಾತ್ರ ಬರಲ್ಲ. ರೈಟ್. ಬಟ್ ನನಗೆ ಸಂಭವನೀಯವಾಗಿ ಇದು ಬರಬಹುದಾ ಅಂತಂದಾಗ ಖಂಡಿತವಾಗ್ಲೂ ಇದು ಬರುತ್ತೆ. ಯಾಕೆ ಅಂತಂದ್ರೆ, ಸೊ ಇದು ಮತ್ತೆ ಇದು ಆದ್ರೆ ಬರುವಂತ ಸಾಧ್ಯತೆ ಇದೆ. ರೈಟ್. ಸೊ ಇದು ಮತ್ತು ಇದು ಆದ್ರೂ ಅಂತ ಬರುವಂತ ಸಾಧ್ಯತೆ ಇದೆ. ಈ ಮೂರು ಮುಖಗಳು ಅಂತಂದಾಗ ನೋಡಿ, ಈ ಮುಖ ಇದನ್ಕೋಬಹುದು ಮತ್ತು ಇವೆರಡು ಅಡ್ಜಸೆಂಟ್, ಈ ಮೂರೇ ಮುಖ ಅಂತ ಅನ್ಕೊಂಡಾಗ ಸಿ ಬರುವಂತ ಚಾನ್ಸಸ್ ಇದೆ. ನನಗೆ ಒಂದು ಎ ಬರುತ್ತೆ, ಇನ್ನೊಂದು ಬಿ ಬರಲ್ಲ, ಸಿ ಬರುವಂತ ಚಾನ್ಸಸ್ ಇದೆ. ಡಿ ನೋಡ್ತಿಂಗ್ಲೂ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂತ ನೀವೆರಡು ಆಪೋಸಿಟ್ ಆಗಿರೋದ್ರಿಂದ ಎರಡು ಮುಖಗಳು ಬಂದಿದ್ದಾವೆ. ಸೊ ಆಪೋಸಿಟ್ ಫೇಸಸ್ ಅನ್ನ ಒಂದೇ ಚಿತ್ರದಲ್ಲಿ ಬರೆಯಕ್ಕೆ ಬರೋದಿಲ್ಲ ಅನ್ನುವಂಥ ನಿಯಮ ಇದೆ. ಹಾಗಾಗಿ ಇದು ಬರಲ್ಲ. ಸೊ ಹಾಗಾದ್ರೆ ಆನ್ಸರ್ ನನಗೆ ಎ ಮತ್ತು ಸಿ ಮಾತ್ರ ಇದಲ್ವಾ, ಇದು ಆನ್ಸರ್ ಆಗಿರುತ್ತೆ. ಎ ಮತ್ತು ಆಯ್ತು, ನನಗೆ ಇಲ್ಲಿ ಎ ಮತ್ತು ಸಿ ಆನ್ಸರ್ ಆಗುತ್ತೆ. ಎ ಮತ್ತು ಸಿ ಆನ್ಸರ್ ಆಗುತ್ತೆ. ಅಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ಇವೆಲ್ಲ ನಮಗೆ ಸೆಕೆಂಡ್ ಲೆವೆಲ್ ಟೈಪ್ ಆಫ್ ಕ್ವಶನ್ಸ್. ಸೇಮ್ ಕೆಳಗೆ ಕೊಟ್ಟಿರುವಂತಹ ಹಾಳೆಯನ್ನ ಮಡಿಚಿದಾಗ ನನಗೆ ಸಿಗಬಹುದಾದಂತಹ ಘನಾಕೃತಿ ಯಾವ್ದು ಆಗಿರುತ್ತೆ, ಸಿಗಬಹುದಾದಂತಹ ಘನಾಕೃತಿ ಯಾವ್ದು ಆಗಿರುತ್ತೆ ಅನ್ನುವಂಥದ್ದು ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾರೆ. ಇಲ್ಲಿ ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ರೈಟ್. ಯಾವುದಕ್ಕೆ ಯಾವ್ದು ಆಪೋಸಿಟ್ ಆಗಿರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸರ್ ನೋಡಿ, ಇದೆರಡು ಆಪೋಸಿಟ್ ಆಗಿರ್ತವೆ. ಆಲ್ವೇಸ್ ಹ್ಯಾವ್ ಟು ಬಿ ರಿಮೆಂಬರ್. ರೈಟ್. ಸೊ ಇದನ್ನ ಮಡಿಸಿದಾಗ ನೋಡಿ, ಇವೆರಡು ಹಿಂಗೆ ಮಡಿಸಿದಾಗ ಈ ಎರಡು ಆಪೋಸಿಟ್ ಆಗ್ತವೆ. ಆಮೇಲೆ ಸೊ ನೆಕ್ಸ್ಟ್ ನಾನು ಕಲರ್ ಚೇಂಜ್ ಮಾಡ್ತಾ ಹೋಗ್ತೀನಿ. ರೈಟ್. ಈ ಎರಡು ಆಪೋಸಿಟ್ ಆಗ್ತವೆ, ಈ ಎರಡು ಆಪೋಸಿಟ್ ಆಗ್ತವೆ. ರೈಟ್. ಆಮೇಲೆ ಸೈಜ್ ಇಸ್ ಆಲ್ಸೋ ಮ್ಯಾಟ್ರು. ಇಲ್ಲಿ ಸೈಜು ಕೂಡ ಮ್ಯಾಟ್ರ್ ಆಗಿರ್ತವೆ, ತಾವು ನೆನಪಲ್ಲಿ ಇಟ್ಕೊಂಡಿರಿ. ರೈಟ್. ಸೊ ಹಾಗಾದ್ರೆ ಏನಾಗ್ಬೋದು ಅನ್ನುವಂಥದ್ದು ನೋಡ್ತಾ ಹೋಗೋದಾದ್ರೆ, ಏನಾಗ್ಬೋದು ಅನ್ನೋದು ನೋಡ್ತಾ ಹೋದಾಗ ಇದನ್ನ ಮಡಿಸಿದಾಗ ಯಾವುದಕ್ಕೆ ಯಾವ್ದು ಆಪೋಸಿಟ್ ಬರ್ಬೋದು ನೋಡಿ. ಈ ಎರಡು ಇದ್ರೆ ಯಾವ್ದಾರುನುವೆ, ಸೊ ಅದು ನನಗೆ ಬರೋದಿಲ್ಲ. ರೈಟ್. ಸೊ ಹಾಗಾದ್ರೆ ಏನಾಗುತ್ತೆ ನೋಡೋಣ. ಎ ಬರುತ್ತಾ ಇಲ್ವೋ ಚೆಕ್ ಮಾಡೋಣ. ಎ ಬರುತ್ತೆ ಸರ್. ಒಂದು ಬಾಕ್ಸು ಇದಾಗಿದೆ, ಖಂಡಿತ ಓಕೆ ಬರುತ್ತೆ. ಎರಡನೇದು ಇದಿದೆಯಲ್ವಾ, ಇವೆರಡರಲ್ಲಿ ಒಂದಾಗಿದೆ, ಹಾಗಾಗಿ ಇದು ಬರುತ್ತೆ. ಮೂರನೇದು ಇದು. ರೈಟ್. ಈ ಜಾಗ. ಹಾಗಾದ್ರೆ ಎ ಬರುವಂತಹ ಸಂಭವನೀಯತೆ ಇದೆ, ಎ ಬರುವಂತಹ ಸಂಭವನೀಯತೆ ಇದೆ. ಇಲ್ಲಿ ಬಿ ಅಂತ ಬಂದಾಗ ವಿಚಾರಕ್ಕೆ ನೋಡಿ, ಇದೇನಿದೆ ದೊಡ್ಡದು ಇದಾಗುತ್ತೆ, ಈ ದೊಡ್ಡದು ಏನಿದೆ ಅಲ್ವಾ. ರೈಟ್. ಸೊ ಪ್ರೊಬಬಲಿ ಇದು ಇದಾಗುತ್ತೆ. ರೈಟ್. ಇದಾದಾಗ ಇದು ಅಂದರೆ ಈ ಎರಡು ಆದರೆ ಆಯಿತಾ ಬರೋದಿಲ್ಲ. ಇಲ್ಲ ಸರ್, ಒಂದು ಇದು ಅಂತಂದಾಗಲೂ ಕೂಡ ಅವಾಗ ಈ ಎರಡು ಆಪೋಸಿಟ್ ಆಗ್ತವೆ, ಅವಾಗಲೂ ಸಹ ಬರಲ್ಲ. ಹಾಗಾಗಿ ಬಿ ಬರೋದಿಲ್ಲ. ಸರ್ ಸಿ ಚೆಕ್ ಮಾಡೋಣ. ಸರ್ ಸಿಗೆ ಚೆಕ್ ಮಾಡೋಣ ಅಂತ ಬಂದಾಗ ತಾವು ನೆನಪಲ್ಲಿ ಇಟ್ಕೊಂಡ್ರಿ. ಸೊ ನೋಡಿ, ಇವೆರಡು ಆಪೋಸಿಟ್ ಅಂತ ಹೇಳಿದ್ರೆ ಇವೆರಡರಲ್ಲಿ ಒಂದು ಮುಖ ಮಾತ್ರ ಇದೆ. ಇವೆರಡು ಆಪೋಸಿಟ್ ಅಂತ ಹೇಳಿದ್ರೆ ಈ ಮುಖ ಮಾತ್ರ ಇದೆ. ಈ ಎರಡು ಆಪೋಸಿಟ್ ಅಂತ ಹೇಳಿದ್ರೆ ಇದರಲ್ಲಿ ಈ ಮುಖ ಮಾತ್ರ ಇದೆ. ಸೊ ಹಾಗಾಗಿ ಸಿ ಬರುವಂತ ಚಾನ್ಸಸ್ ಇದೆ. ವಾಟ್ ಅಬೌಟ್ ಡಿ ಅಂತಂದಾಗ ನೋಡಿ, ಈ ಮುಖ ಒಂದು ಇಲ್ಲಿದೆ, ಆಯ್ತು ಸರ್ ಇದು ಬಂದಿದೆ ನನಗೆ. ಇನ್ನು ಇವೆರಡು ಏನಿದಾವೆ ಬ್ಲ್ಯಾಕು, ಇವೆರಡು ಆಕ್ಚುಲಿ ಇಲ್ಲ ಆಪೋಸಿಟ್ ಇರೋದ್ರಿಂದ ಅದು ಒಂದೇ ಇಮೇಜಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಬರೋದಿಲ್ಲ. ನೀವು ಆಪ್ಷನ್ ಕೇಳಿದ್ರೆ ಎ ಅಂಡ್ ಸಿ ಅಂತ ಇದೆ. ಆಪ್ಷನ್ ಎ ಅಂಡ್ ಸಿ ಆಯ್ತಾ. ಆಮೇಲೆ ಬಿ ಅಂಡ್ ಸಿ ಅಂತ ಇದೆ. ರೈಟ್. ಸೊ ಅದಾದ್ಮೇಲೆ ಎ ಅಂಡ್ ಡಿ ಅಂತ ಇದೆ. ಆಮೇಲೆ ಸಿ ಅಂಡ್ ಡಿ ಅಂತ ಇದೆ. ಹಾಗಾಗಿ ನನಗೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ರೈಟ್. ಸೊ ಯಾವ್ದಾಗಿರುತ್ತಪ್ಪ, ಎ ಅಂಡ್ ಸಿ ಅಂತಂದ್ರೆ ಈ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಈ ಪ್ರಶ್ನೆಗೆ. ರೈಟ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್ ಸ್ನೇಹಿತರೆ, ಇದು ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಥರದ ಒಂದು ಪ್ರಶ್ನೆ ಕೊಟ್ಟು ಇಲ್ಲಿ ಬಿಚ್ಚಿರುವಂಥದ್ದು ಏನಿದೆ ಇದನ್ನ ಮಡಿಚಿ ನಾನು ಒಂದು ಘನಾಕೃತಿಯನ್ನಾಗಿ ಮಾಡಿದಾಗ ಸಿಗಬಹುದಾದಂಥ ಘನ ಯಾವುದಾಗಿರುತ್ತೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ರೈಟ್. ತಾವೆಲ್ಲ ಗಮನ ಇಟ್ಟು ಕೇಳಿಸ್ಕೋಬೇಕು. ಈ ಥರದ ಪ್ರಶ್ನೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಂದಾಗ ನಾನು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅಂತ ನೋಡ್ತೀನಿ ಅನ್ನೋದಾದರೆ ನೋಡಿ, ಆಲ್ವೇಸ್ ನೋಡಿ ಹಿಂಗಿದೆ, ಹಿಂಗೆ ಮಡಿಸಿದಾಗ ಈ ಎರಡು ಆಪೋಸಿಟ್ ಆಗ್ತವೆ. ಸೊ ಇದನ್ನ ಕೂಡ ಹಿಂಗೆ ಮಡಿಸಿದಾಗ ಈ ಎರಡು ಆಪೋಸಿಟ್ ಆಗ್ತವೆ. ಒಂದು ಬಾಕ್ಸ್ನ ಅರ್ಧ ಇಲ್ಲಿದೆ ಆಯ್ತಾ, ಇನ್ನು ಅರ್ಧ ಇಲ್ಲಿದೆ. ಸೊ ಈ ಎರಡೂ ಒಟ್ಟಿಗೆ ಸೇರಿದ್ರೆ ಇದಕ್ಕೆ ಆಪೋಸಿಟ್ ಆಗಿರ್ತವೆ. ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ರೈಟ್. ನೋಡಿ ಈ ಕಡೆ ಈ ಪೋರ್ಷನ್ನು ಆಯ್ತಾ,
ಈ ಪೋರ್ಷನ್ನು ಆಯಿತಾ, ಇದು ಆಪೋಸಿಟ್ ಆಗಿರ್ತವೆ. ಹಂಗೆ ಬರ್ತೀನಿ ನಾನು, ಈ ರೆಡ್ ಪೂರ್ತಿ ಆಪೋಸಿಟ್ ಇರ್ತವೆ ಆಯಿತಾ. ಸೊ ತಾವು ನೋಡೋದಾದರೆ ಈ ಕಲರಲ್ಲಿ ಏನು ಬರ್ತೀನಿ ನೋಡಿ, ಈ ಎರಡು ಆಪೋಸಿಟ್ ಆಗಿರ್ತವೆ, ಈ ಎರಡು ಆಪೋಸಿಟ್ ಆಗಿರ್ತವೆ ರೈಟ್. ಸೊ ನಾವು ಗ್ರೀನ್ ತಗೊಂಡಾದಾಗ ನಾನೇನು ಗ್ರೀನ್ ಬರ್ದಿದ್ದಲ್ವ, ಈ ಗ್ರೀನ್ ಮತ್ತು ಗ್ರೀನ್ ಆಪೋಸಿಟ್ ಆಗಿರ್ತವೆ. ಸೊ ಇದು ಟ್ರಿಕ್ಸ್ ನನಗೆ ಗೊತ್ತಿರಬೇಕು. ಆಮೇಲೆ ಆಪೋಸಿಟ್ ಮುಖಗಳನ್ನು ಒಂದು ಚಿತ್ರದಲ್ಲಿ ಬರೆಯೋಕ್ಕಾಗಲ್ಲ ಅನ್ನುವಂಥ ರಿಯಾಲಿಟಿ ತಮಗೆ ಗೊತ್ತಿದ್ದಾಗ ಈ ಥರದ ಪ್ರಶ್ನೆಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದಾಗುತ್ತೆ ರೈಟ್. ಸೊ ಇಲ್ಲಿ ಒಂದಿದೆ, ಒಂದೇದು ನಾನು ನೋಡ್ಬೋದು, ಏನು ನೋಡ್ಬೋದು ಒಂದೇದು ಅಂತ ಬಂದಾಗ ರೈಟ್. ಸೊ ಗಮನ ಇಟ್ಟು ಕೇಳಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಆಯಿತಾ. ಇಲ್ಲಿ ಒಂದು ಬರುತ್ತಾ ಇಲ್ವಾ ಅನ್ನುವಂಥ ನೋಡೋಣ. ಸೊ ಆಯ್ತು, ಇಲ್ಲಿ ಈಕ್ವಲ್ ಚಿಹ್ನೆ ಇದೆ, ಈಕ್ವಲ್ ಚಿಹ್ನೆ ಇದೆ, ಈಕ್ವಲ್ ಚಿಹ್ನೆಗೆ ಆಪೋಸಿಟ್ ಎಂಟಿ ಸ್ಪೇಸು. ಸರ್ ಇಲ್ಲಿ ಎಂಟಿ ಸ್ಪೇಸ್ ಇದೆ ಆಯಿತಾ. ಸೊ ಆದರೆ ಆಗಲ್ಲ, ಈ ಎಂಟಿ ಸ್ಪೇಸ್ ಅದನ್ನು ಬಿಟ್ಟು ಇನ್ನೆರಡು ಎಂಟಿ ಸ್ಪೇಸ್ ಇದ್ದಾವೆ. ಇದಲ್ಲ ಎಂಟಿ ಸ್ಪೇಸ್ ಇದು ಅಂತ ಅಂದ್ಕೊಂಡ್ರೆ ಆಗುತ್ತೆ, ಇಲ್ಲ ಈ ಎಂಟಿ ಸ್ಪೇಸ್ ಅಂದ್ಕೊಂಡ್ರೆ ಇದಾಗುತ್ತೆ. ಹಾಗಾಗಿ ಇದಕ್ಕೆ ಆಗುವಂಥ ಸಂಭವನೀಯತೆ ಇದೆ. ಯಾಕಂದರೆ ಕ್ವಶನಲ್ಲೇ ಕೇಳ್ತಾರೆ, ಅದು ಸಿಮಿಲರ್ ಪ್ರಾಬಬಲಿ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀವಿ. ಆಪ್ಷನ್ 2ಗೆ ಬರೋಣ. 2ಗೆ ಬಂದಾಗ 3 ಎಂಟಿ ಸ್ಪೇಸ್ ಇದೆ, ಅದರಲ್ಲಿ 3ರಲ್ಲಿ 2 ಎಂಟಿ ಸ್ಪೇಸ್ ಆಪೋಸಿಟ್ಟು. ಆಬ್ವಿಯಸ್ಲಿ 2 ಆದರೆ ಬರೋಕ್ಕೆ ಸಾಧ್ಯನೇ ಇಲ್ಲ ರೈಟ್. ಸೊ ಹಾಗಾಗಿ ಇದು ಬರೋದಿಲ್ಲ ರೈಟ್. ಇನ್ನು ಮೂರನೇ ಚಿತ್ರ ನೋಡ್ತಾ ಹೋದಾಗ ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ ಈಕ್ವಲ್ ಚಿಹ್ನೆಗೆ ಒಂದು ಎಂಟಿ ಆಪೋಸಿಟ್ಟು, ಬಟ್ ಇಲ್ಲಿ ಎಂಟಿ ಇದೆ ರೈಟ್. ಬಟ್ ಅದಲ್ಲದೆ ಇನ್ನೆರಡು ಎಂಟಿ ಸ್ಪೇಸ್ ಇರೋದ್ರಿಂದ ಬರೋದಕ್ಕೆ ಸಾಧ್ಯತೆ ಇದೆ. ಆಮೇಲೆ ಒಳಗಡೆ ಒಂದು ಸ್ಕ್ವೇರ್ ಇದೆ, ಆ ಸ್ಕ್ವೇರ್ಗೆ ಆಪೋಸಿಟ್ಟು ಈ ಎರಡು ಸೇರಿಸ್ಕೊಂಡಿರುವಂಥ ಜಾಗ, ಅದು ಇದರಲ್ಲಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಇದು ಬರುವಂಥ ಚಾನ್ಸಸ್ ಇದೆ. ಸೊ 1 ಬರ್ಬೋದು, 2 ಬರಲ್ಲ, 3 ರೈಟ್. ಸೊ ಬರೋದಿಲ್ಲ, ಸರಿ ಬರುತ್ತೆ. 4ನೇ ಚೆಕ್ ಮಾಡೋಣ. 4ನೇದು ಏನಾಗುತ್ತೆ ಅನ್ನುವಂಥ ನೋಡ್ತಾ ಹೋಗೋದಾದರೆ ರೈಟ್, ಇಲ್ಲಿ ಒಳಗಡೆಗೆ ಒಂದು ಸ್ಕ್ವೇರ್ ಇದೆ, ಈ ಸ್ಕ್ವೇರ್ಗೆ ಆಪೋಸಿಟ್ಟು ಈ ಎರಡನ್ನ ಸೇರಿಸಿದಾಗ ಬರುವಂಥದ್ದು ಅದು ಹೀಗಿರಬೇಕಿತ್ತು ರೈಟ್. ಸೊ ಈ ಸ್ಪೇಸು ಇಲ್ಲಿಲ್ಲ, ಸೊ ಹಾಗಾಗಿ ಅದು ಬರಬಹುದು ಅನ್ನುವಂಥದ್ದು ಹೇಳ್ತಾ ಹೋಗ್ತೀವಿ. ಆಮೇಲೆ ಸೊ ಒಂದು ಎಂಟಿ ಸ್ಪೇಸು ಇದು ಅಂತ ಅಂದ್ಕೊಳ್ಳೋಣ, ಒಂದು ಎಂಟಿ ಸ್ಪೇಸ್ ಇದು, ಇನ್ನೊಂದು ಎಂಟಿ ಸ್ಪೇಸ್ ಇದು ಅಂದ್ಕೊಂಡಾಗಲೂ ಬರುತ್ತೆ ಆಯಿತಾ. ಒಂದಿದು ಅಂದ್ಕೊಂಡಾಗ ಅದು ಬರುತ್ತೆ. ಇಲ್ಲ ಸರ್ ಒಂದಿದು ಅಂದ್ಕೊಂಡಾಗಲೂ ಬರುತ್ತೆ. ಸೊ ಇರೋ 2 ಎಂಟಿ ಸ್ಪೇಸ್ ಈ 2 ಅಂತ ಅಂದ್ಕೊಂಡ್ರೆ ಮಾತ್ರ ಬರಲ್ಲ. ಬಟ್ 2 ಕೇಸಲ್ಲಿ ಬರುವಂಥ ಸಾಧ್ಯತೆ ಇರೋದ್ರಿಂದ ಇಟ್ ಮೇ ಬಿ ಕಮ್, ಇದು ಬರಬಹುದು. ಸೊ ಹಾಗಾದರೆ ನನಗೆ ಇದೇನಾಗುತ್ತಪ್ಪ ಅಂತಂದರೆ ರೈಟ್ 1, 3 ಮತ್ತು 4 ಏನಿದೆ ಈ ಆಪ್ಷನ್ನು ಸರಿಯಾಗುವಂಥದ್ದಿದೆ. ಈ ಆಪ್ಷನ್ನು ಸೊ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದನ್ನ ನಾವು ನೆನಪಲ್ಲಿಟ್ಕೋಬೇಕಾಗತ್ತೆ. ರೈಟ್, ಮತ್ತೊಂದು ಇಲ್ಲಿ ಪ್ರಶ್ನೆ ಇದೆ. ಚೂಸ್ ಎ ಬಾಕ್ಸ್ ದಟ್ ಈಸ್ ನಾಟ್ ಡಿಫ್ರೆಂಟ್ ಟು ದಿ ಬಾಕ್ಸ್ ಫಾರ್ಮ್ಡ್ ವೆನ್ ಫಾರ್ಮ್ಡ್ ಫ್ರಮ್ ದ ಗಿವನ್ ಶೀಟ್ ಆಫ್ ಎ ಪೇಪರ್. ಕೊಟ್ಟಿರುವಂತಹ ಶೀಟನ್ನು ರೈಟ್ ಮಡಿಚಿ ಬಾಕ್ಸ್ ಮಾಡಿದಂಥ ಸಂದರ್ಭದಲ್ಲಿ, ಇದು ಏನಿದೆ ಇದನ್ನು ಮಡಿಚಿ ಬಾಕ್ಸ್ ಮಾಡಿದಂಥ ಸಂದರ್ಭದಲ್ಲಿ ಬಾಕ್ಸ್ ದಟ್ ಈಸ್ ನಾಟ್ ಡಿಫ್ರೆಂಟ್ ಟು ದಿ ಬಾಕ್ಸ್ ಫಾರ್ಮ್ ಈಸ್ ನಾಟ್ ಡಿಫ್ರೆಂಟ್ ಅಂದರೆ ಅದು ಬೇರೆ ಆಗಿರಬಾರ್ದು, ಅದರರ್ಥ ಅದೇ ಆಗಿರಬೇಕು ಅನ್ನುವಂಥದ್ದು ಕೇಳ್ತಾ ಹೋಗ್ತಾ ಇದ್ದಾರೆ ಆಯಿತಾ. ನಾಟ್ ಡಿಫ್ರೆಂಟ್. ಸೊ ಹಾಗಾದ್ರೆ ಅದನ್ನ ಮಾಡಿದಾಗ ಯಾವ್ದು ಬರ್ಬೋದು ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತಾರೆ. ಸೊ ಆಬ್ವಿಯಸ್ಲಿ ತಾವು ನೆನಪಲ್ಲಿಟ್ಕೋಬೇಕಾಗತ್ತೆ ರೈಟ್. ನೋಡಿ ನಾನು ಏನು ಬರಿತಾ ಹೋಗ್ತೀನಿ. ಸೊ ಈಗ 1 ಏನಿದೆ, ದಿಸ್ 1 ಈಸ್ ಆಪೋಸಿಟ್ ಟು 4, 1 ಮತ್ತು 4ಕ್ಕೆ ಆಪೋಸಿಟ್ ಆಗಿರುತ್ತೆ ರೈಟ್. ಸೊ ನಾನೇನು ರೆಡ್ಡಲ್ಲಿ ಬರಿತೀನಿ, ಇದು ನೋಡಿ 6 2ಕ್ಕೆ ಆಪೋಸಿಟ್ ಆಗಿರುತ್ತೆ. ಏನು ಖಾಲಿ ಬಿಟ್ಟಿರುವಂಥದ್ದು 5 3ಕ್ಕೆ ಆಪೋಸಿಟ್ ಆಗಿರುತ್ತೆ. ಸರ್ ಹಾಗಾದ್ರೆ ಆಪೋಸಿಟ್ ಬರಬಾರ್ದು, ಇಲ್ಲಿ ಬರೋಣ 6ಕ್ಕೆ ಆಪೋಸಿಟ್ ಯಾವುದು, 6ಕ್ಕೆ ಆಪೋಸಿಟ್ 2, ಇಲ್ಲಿ 2 ಇದೆ, ಸೊ ಇದು ಬರಲ್ಲ ಆಯಿತಾ. ನೆಕ್ಸ್ಟು 6ಕ್ಕೆ ಆಪೋಸಿಟ್ ಯಾವುದು 2 ಇಲ್ಲ, 5ಕ್ಕೆ ಆಪೋಸಿಟ್ ಯಾವುದು 3 ಇಲ್ಲ, ನೆಕ್ಸ್ಟ್ 4 ಇದೆ, 4ಕ್ಕೆ ಆಪೋಸಿಟ್ ಯಾವುದು 1 ಇಲ್ಲ. ಹಾಗಾಗಿ 2 ಬರುವಂಥ ಸಾಧ್ಯತೆ ಇದೆ, 2 ಬರುವಂಥ ಸಾಧ್ಯತೆ ಇದೆ ಆಯಿತಾ. ಸೊ ಅಂದರೆ ಆಪೋಸಿಟ್ ಬರಬಾರ್ದು ಆಯಿತಾ. ಸೊ ಇಲ್ಲಿ ಯಾವುದಕ್ಕೆ ಯಾವುದು ಆಪೋಸಿಟ್ ಅಂತ ಹೇಳಿದ್ದೀನಿ. ಇನ್ನು 5ಕ್ಕೆ 3 ಆಪೋಸಿಟ್ ನೋಡಿ, 5ಕ್ಕೆ 3 ಆಪೋಸಿಟ್ಟು. ಸೊ ಇಲ್ಲಿ 5 3 ಇದೆ, ಹಾಗಾಗಿ ಇದು ಬರಲ್ಲ ಆಯಿತಾ. ಇನ್ನು 4ನೇ ವಿಚಾರಕ್ಕೆ ಬಂದಾಗ 4 ರೈಟ್. ಸೊ 4 ಮತ್ತು 1 ಆಪೋಸಿಟ್ ಇದೆ, 4 ಮತ್ತು 1 ಆಪೋಸಿಟು. ಬಟ್ ಇದ್ರ ಪ್ರಕಾರ ಏನು ಹೇಳ್ತಾರೆ, ಅಡ್ಜಸೆಂಟ್ ಅಂತ ಹೇಳ್ತಾರೆ. ಸೊ ಇದು ಬರೋದಿಲ್ಲ ರೈಟ್. ಅಂದರೆ ಅದನ್ನು ಮಡಿಸಿದಾಗ
ಇವು 3 ಡಿಫ್ರೆಂಟ್ ಆಗ್ತವೆ, ಇದು ಸೇಮ್ ಅದೇ ಥರ ಬರುತ್ತೆ. ಹಾಗಾಗಿ ನನಗೆ ಆನ್ಸರ್ ಏನಾಗಿರುತ್ತಪ್ಪ ಅಂತಂದರೆ ಓನ್ಲಿ 2 ಆಗಿರುತ್ತೆ, ಓನ್ಲಿ 2 ಆಗಿರುತ್ತೆ, ಓನ್ಲಿ 2 ಆಗಿರುತ್ತೆ. ರೈಟ್. ಸೊ ಎಸ್, ಮತ್ತೊಂದು ಕೇಳ್ತಾ ಹೋಗ್ತಾ ಇದ್ದಾರೆ. ಚೂಸ್ ದ ಬಾಕ್ಸ್ ದಟ್ ಈಸ್ ಸಿಮಿಲರ್ ಟು ದ ಬಾಕ್ಸ್ ಫಾರ್ಮ್ ಫ್ರಮ್ ದ ಗಿವನ್ ಶೀಟ್ ಆಫ್ ಪೇಪರ್. ಕೊಟ್ಟಿರುವಂಥ ಈ ಹಾಳೆ ಏನಿದೆ ಇದನ್ನು ಮಡಿಚಿ ಒಂದು ಬಾಕ್ಸನ್ನು ಮಾಡಿದಾಗ ಆ ಬಾಕ್ಸ್ ಯಾವುದು ಬರ್ಬೋದು, ಸಿಮಿಲರ್ ಆಗಿ ಯಾವುದಿದೆ ಅನ್ನುವಂಥ 4 ಉತ್ತರಗಳಿಂದ ಆಯ್ಕೆ ಮಾಡಿ ಉತ್ತರಿಸಿ ಅಂತೇಳಿ ಒಂದು ಪ್ರಶ್ನೆನ ಕೇಳಿದರೆ. ಎಸ್, ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ತಾವು ಯಾವಾಗಲೂ ಈ ರೆಡ್ ಬರುತ್ತಲ್ವಾ, ಈ ರೆಡ್ಡು ಮತ್ತು ಇದು ಆಪೋಸಿಟ್ ಆಗಿರುತ್ತೆ. ಕ್ವಶನ್ ಮಾರ್ಕ್ ಮತ್ತು ಎಂಟಿ ಸ್ಪೇಸು ಆಪೋಸಿಟ್ ಆಗಿರುತ್ತೆ. ರೈಟ್. ಆಮೇಲೆ ಈ ಕೆ ಮತ್ತು ತ್ರಿಭುಜ ಏನಿದೆ ಇದು ಎಂಟಿ ಸ್ಪೇಸ್ ಆಯಿತಾ, ಆಪೋಸಿಟ್ ಆಗಿರುತ್ತೆ. ಅದಾದಮೇಲೆ ರೈಟ್, ಸೊ ಈ ಡಿವೈಡೆಡ್ ಬೈ ಮತ್ತು ಇಲ್ಲೊಂದು ಎಂಟಿ ಸ್ಪೇಸು ಆಪೋಸಿಟ್ ಆಗಿರುತ್ತೆ. ಇದು ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿರಬೇಕು. ಆಪೋಸಿಟ್ ಸ್ಪೇಸು ಒಂದೇ ಕಡೆ ಬರಲ್ಲ ಅನ್ನುವಂಥದ್ದು ಸತ್ಯ ತಿಳ್ಕೊಂಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥದ್ದು ಬಹಳ ಈಸಿ ಆಗುತ್ತೆ. ರೈಟ್. ಸೊ ತಾವೇನು ಮಾಡ್ಬೋದು ಅನ್ನುವಂಥದ್ದು ನೋಡ್ತಾ ಹೋಗೋಣ. ರೈಟ್. ಹಾಗಾದರೆ ನೋಡೋಣ, ಇಲ್ಲಿ ಕೆಗೆ ಆಪೋಸಿಟ್ ತ್ರಿಭುಜ ಸರ್, ಇಲ್ಲಿ ಬಟ್ ಕೆ ಮತ್ತು ತ್ರಿಭುಜ 2 ಇದೆ, ಸೊ ಹಂಗಾಗಿ ಇದು ಬರಲ್ಲ, ಮುಗೀತು. ನೆಕ್ಸ್ಟು ಕ್ವಶನ್ ಮಾರ್ಕ್ಗೆ ಆಪೋಸಿಟ್ ಎಂಟಿ ಸ್ಪೇಸು. ರೈಟ್, ಇಲ್ಲಿ ಎಂಟಿ ಸ್ಪೇಸ್ ಇಲ್ಲ, ತೊಂದರೆ ಇಲ್ಲ, ಆಯಿತಾ. ಸೊ ಕ್ವಶನ್ ಮಾರ್ಕ್ಗೆ ಆಪೋಸಿಟ್ ಎಂಟಿ ಸ್ಪೇಸ್ ಇರಬೇಕಿತ್ತು, ಇಲ್ಲ, ಹಾಗಿದ್ರೆ ಓಕೆ. ನೆಕ್ಸ್ಟ್ ನೋಡೋಣ, ಕೆಗೆ ಆಪೋಸಿಟ್ ತ್ರಿಭುಜ, ಇಲ್ಲಿ ತ್ರಿಭುಜ ಇಲ್ಲ. ಡಿವೈಡೆಡ್ ಬೈ ಇದೆ, ಡಿವೈಡೆಡ್ ಬೈಗೆ ಆಪೋಸಿಟ್ ಇನ್ನೊಂದು ಎಂಟಿ ಸ್ಪೇಸ್ ಇಲ್ಲ, ಹಾಗಾಗಿ ಧಾರಾಳವಾಗಿ ಹೇಳ್ಬೋದು ಎರಡನೇದು ಬರುತ್ತೆ. ಇಲ್ಲಿ ಆಪ್ಷನ್ಸ್ ನೋಡಿ, 2 ಓನ್ಲಿ, 3 ಓನ್ಲಿ, 1 ಓನ್ಲಿ, 4 ಓನ್ಲಿ ಅಂತ ಕೊಟ್ಟಿರೋದ್ರಿಂದ ಮುಂದಕ್ಕೆ ಎರಡನ್ನ ಚೆಕ್ ಮಾಡಬೇಕಾದಂಥ ಅವಶ್ಯಕತೆನೇ ಇಲ್ಲ. ರೈಟ್. ಸೊ ಹಾಗಾಗಿ ಇಲ್ಲ ಸರ್ ನೋಡೋಣ ಅಂತ ಬಂದಾಗ ನೋಡಿ ಸೇಮ್ ಇಲ್ಲೇನಾಗಿದೆ. ಸೊ 3ನೇ ಕ್ವಶನ್ಸ್ ನೋಡಿ, 3ನ್ನ ನಾನು ನೋಡ್ತೀನಿ ಅಂತ ಬಂದಾಗ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕೆಗೆ ಆಪೋಸಿಟು ತ್ರಿಭುಜ ಇಲ್ಲ, ಕ್ವಶನ್ ಮಾರ್ಕ್ಗೆ ಆಪೋಸಿಟು ಎಂಟಿ ಸ್ಪೇಸ್ ಇಲ್ಲ. ರೈಟ್. ಆಮೇಲೆ ಡಿವೈಡೆಡ್ ಬೈ ಚಿಹ್ನೆಗೆ ಆಪೋಸಿಟು ಮತ್ತೊಂದು ಎಂಟಿ ಸ್ಪೇಸು, ಅದು ಸಹ ಇಲ್ಲಿಲ್ಲ. ಹಾಗಾಗಿ 3 ಸಹ ಬರುವಂಥ ಸಾಧ್ಯತೆ ಇದೆ. ಸರ್ 4 ಕೆಗೆ ಆಪೋಸಿಟ್ ತ್ರಿಭುಜ ಸರ್ ಇಲ್ಲಿದೆ, ಸೊ ಹಾಗಾಗಿ ಇದು ಬರಲ್ಲ. ಸರ್ ಇಲ್ಲಿ ಬರೀ ಓನ್ಲಿ 2 ಕೊಟ್ಟಿದ್ದಾರೆ ಆಪ್ಷನ್ ಅಂತಂದಾಗ ಖಂಡಿತವಾಗ್ಲೂ ಇಲ್ಲಿ ಆಯಿತಾ ಕೊಟ್ಟಿರುವಂಥ ಆಪ್ಷನ್ ತಪ್ಪಿರುತ್ತೆ. ಸೊ ನೀವು 2 and 3 ಬರಬೇಕಿತ್ತು, 2 and 3 ಅಂತ ಚೇಂಜ್ ಮಾಡ್ಕೊಳ್ಳಿ. ಈ ಪ್ರಶ್ನೆಗೆ 2 and 3 ಅಂತೇಳಿ ಚೇಂಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ರೈಟ್. ಎಸ್ ಸ್ನೇಹಿತರೆ, ಇನ್ನೊಂದು ಪ್ರಶ್ನೆನ ಡಿಸ್ಕಷನ್ಸ್ ಮಾಡಿ ನಾನು ಈ ವಿಡಿಯೋನ ವೈಂಡ್ ಅಪ್ ಮಾಡ್ತಾ ಹೋಗ್ತೀನಿ. ರೈಟ್. ಎಸ್, ಮತ್ತೊಂದು ಇಲ್ಲಿ ಪ್ರಶ್ನೆ ಇದೆ. ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದನ್ನು ಕೇಳ್ತಾ ಹೋಗ್ತಾರೆ ಈ ಥರದ ಪ್ರಶ್ನೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಕೊಟ್ಟಿರುವಂತಹ ಒಂದು ಶೀಟ್ ಏನಿದೆ ಈ ಶೀಟನ್ನು ಮಡಚಿ ಘನಾಕೃತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಕೆಳಗಡೆ ಏನು 4 ಕೊಟ್ಟಿದ್ದಾರೆ, 1 2 3 4, ಈ 4ರಲ್ಲಿ ಯಾವುದು ಅದಕ್ಕೆ ಸಿಮಿಲರ್ ಆಗಿರುತ್ತೆ ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತಾ ಇದ್ದಾರೆ. ಸೊ ತಮಗೆ ಗೊತ್ತಿರಬೇಕು. ರೈಟ್. ಆಲ್ವೇಸ್ ನಾನು ಇಲ್ಲೊಂದು ಟ್ರಿಕ್ಸನ್ನು ಹೇಳ್ಕೊಡ್ತಾ ಹೋಗ್ತೀನಿ. ರೈಟ್. ನೋಡಿ, ಇದು ಮತ್ತು ಇದು ಆಪೋಸಿಟ್ ಆಗಿರುತ್ತೆ ಇದನ್ನು ಮಡಿಸಿದಾಗ. ಅದಾದ ನಂತರ ರೈಟ್, ಸೊ ಇದು ಎಂಟಿ ಸ್ಪೇಸು ಮತ್ತು ಏನು ಒಳಗಡೆ ಟ್ರಯಾಂಗಲ್ ಇದೆಯಲ್ಲ ಅದು ಆಪೋಸಿಟ್ ಆಗಿರುತ್ತೆ. ಸರ್ಕಲ್ಲು ಮತ್ತು ಎಂಟಿ ಸ್ಪೇಸು ಆಪೋಸಿಟ್ ಇರುತ್ತೆ. ಸೊ ತಾವು ನೋಡ್ತಾ ಹೋಗ್ತೀವಿ ಸರ್ ಅಂತಂದರೆ ನೋಡಿ, ಇಲ್ಲಿ 2 ಫೇಸಲ್ಲಿ ಕಾಣೋದು 3 ಫೇಸು, 2 ಫೇಸಲ್ಲಿ 2 ಈ ಹಾಫ್ ಶೇಡೆಡ್ ಇದ್ದಾವೆ, ಇವೆರಡು ಆಪೋಸಿಟ್ ಆಗುತ್ತೆ. ಹಂಗಾಗಿ ಇದು ಬರೋದಿಲ್ಲ, ಇಲ್ಲೂ ಕೂಡ 2ರಲ್ಲಿ ಬಂದಿದೆ, ಇದು ಬರಲ್ಲ. ಇಲ್ಲ ಅದು ಅಥವಾ ಇದು 1 ಅಥವಾ 4 ಇವೆರಡಲ್ಲಿ ಯಾವುದು ಅನ್ನುವಂಥದ್ದು ಚೆಕ್ ಮಾಡಬೇಕಾಗುತ್ತೆ. ಭಾಳ ಸಿಂಪಲ್ ಆಗಿ ನೋಡ್ತಾ ಹೋಗೋದಾದ್ರೆ ಸರ್ ಇದು ಒಂದಕ್ಕೆ ಇದಿದೆ ಅಂತ ಅನ್ಕೊಳ್ಳೋಣ, ಇನ್ನೊಂದಿಲ್ಲ, ಹಾಗಾಗಿ ಇದು ಓಕೆ ಆಗುತ್ತೆ. ರೈಟ್. ನೋಡಿ, ವಾಟ್ ವಿ ಸೇ, ಇದು ಸರ್ಕಲ್ ಇದೆ, ಸರ್ಕಲ್ಗೆ ಆಪೋಸಿಟ್ ಒಂದು ಎಂಟಿ ಸ್ಪೇಸು. ರೈಟ್. ಅದು ಎಂಟಿ ಸ್ಪೇಸ್ ಇಲ್ಲ. ರೈಟ್. ಸೊ ದಟ್ಸ್ ಫೈನ್, ಅದು ಬರಲ್ಲ ಅಂತ ಅನ್ಕೊಳ್ಳೋಣ. ರೈಟ್. ಸೊ ಇನ್ನೇನಾಗುತ್ತೆ ಆಯಿತಾ, ಸರ್ಕಲ್ಗೂ ಎಂಟಿ ಸ್ಪೇಸ್ ಇಲ್ಲ, ಈ ಸ್ಕ್ವೇರ್ಗೂ ಎಂಟಿ ಸ್ಪೇಸ್ ಇಲ್ಲ, ಎ ಬರ್ಬೋದು ದೂರದಿಂದ ನೋಡೋದಾದರೆ. ಸರ್ ಬಿ ವಿಚಾರಕ್ಕೆ ಬಂದಾಗ
ಸೊ ಬಿನೂ ಕೂಡ ಬರುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದು ಹೇಳ್ತಾ ಹೋಗ್ತೀವಿ. ಬಿನೂ ಕೂಡ ಬರುವಂತಹ ಚಾನ್ಸಸ್ ಇದೆ. ಸೊ ಹಾಗಾಗಿ ನನಗೆ ಯಾವ್ದಾವ್ದು ಬರ್ಬೋದಪ್ಪ ಅಂದರೆ 1 ಬರ್ಬೋದು ಮತ್ತು 4 ಬರುವಂಥ ಸಾಧ್ಯತೆ ಇದೆ. 1 ಮತ್ತು 4 ಬರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ನಾವು ನೆನಪಿಟ್ಕೋಬೇಕಾಗುತ್ತೆ. ಬಟ್ ಇನ್ನು ಒಂಚೂರು ಕೂಲಂಕುಷವಾಗಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸೊ ನನಗೆ 1 ಮತ್ತು 4 ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ, ಈ ಥರದ ಮತ್ತಷ್ಟು ಕ್ವಶನ್ಗಳನ್ನು ನೀವು ಸಾಲ್ವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.